ಏನ್ ಗೊತ್ತಾ ಸರ್, ಈಗ ಅಂಬರೀಶ್ ಸರ್ ಬೈತಾ ಇದ್ರು ಜನಗಳನ್ನ, ಅದ್ರಲ್ಲೂ ಪ್ರೀತಿ ಇರ್ತಾ ಇತ್ತು, ಯಾರು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಬೈರಿ ಸರ್ ಅಂತ ಹೇಳ್ತಾ ಇದ್ರು, ನಮ್ಗೆ ನಾವೇ ಎಂಜಾಯ್ ಮಾಡ್ತಾ ಇದ್ವಿ ಅವರು ಬೈಗುಳವನ್ನ. ಸೊ ಒಬ್ಬ ನಟ ಆದವರು ಸಮಾಜಕ್ಕೆ ಮಾದರಿಯಾಗಿರ್ಬೇಕು. ಸೊ ಈ ತರ ಎಲ್ಲ ಮಾಡ್ಕೊಂಡಾಗ ಆಟೋಮೆಟಿಕಲಿ ಗೌರವ ಕಡಿಮೆ ಆಗ್ತಾ ಹೋಗುತ್ತೆ, ಸಮಾಜದಲ್ಲಿ ಅವರನ್ನು ನೋಡೋ ರೀತಿ ಕೂಡ ಬದಲಾಗ್ತಾ ಇರುತ್ತೆ ಸರ್. ಸಿನಿಮಾ ಇದು ಕರುನಾಡು, ಕರುಣೆ ಇರೋ ನಾಡು, ಕರುನಾಡು ಅಂತ ಕರೆಯೋದು. ಕರುಣೆ ಇರುತ್ತೆ. ಸಿನಿಮಾ ಒಂದು ಪ್ರಚಂಡ ಮಾಧ್ಯಮ, ಎರಡನೇ ಮಾತಿಲ್ಲ. ಅದು ಸಮಾಜದ ಮೇಲೆ ಪ್ರಭಾವ ಬಿದ್ದೇ ಬೀಳುತ್ತೆ, ಎರಡನೇ ಮಾತಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಪ್ರತಿ ಪ್ರಾದೇಶಿಕ ಚಿತ್ರರಂಗಕ್ಕೆ ಅದರದೇ ಆದ ಒಂದು ಸಾಂಸ್ಕೃತಿಕ ಚರಿತ್ರೆ ಇರುತ್ತೆ, ಪ್ರತಿ ಪ್ರಾದೇಶಿಕ ಚಿತ್ರರಂಗಕ್ಕೆ. ಹಾಗೆ ಚಂದನವನಕ್ಕೂ ಒಂದು ದೊಡ್ಡ ಸಾಂಸ್ಕೃತಿಕ ಚರಿತ್ರೆ ಇದೆ. ಮಿಕ್ಕ ಎಲ್ಲ ಪ್ರಾದೇಶಿಕ ಚಿತ್ರರಂಗಗಳಿಗೆ ಕಂಪೇರ್ ಮಾಡಿದ್ರೆ ಸ್ಯಾಂಡಲ್ವುಡ್ ಈಸ್ ದ ಬೆಸ್ಟ್ ಕಲ್ಚರಲ್ ಫೀಲ್ಡ್ ನನಗೆ ಗೊತ್ತಿರೋ ಪ್ರಕಾರ. ಹೆಸರಿನಿಂದ ಹಿಡಿದು ಚಂದನವನ ಅನ್ನೋ ಹೆಸರು ಯಾವ ಫೀಲ್ಡ್ಗಿದೆ, ಸ್ಯಾಂಡಲ್ವುಡ್ಗಿದೆ, ಹಾಲಿವುಡ್ಗಿಂತಲೂ ಚೆನ್ನಾಗಿದೆ, ಬಾಲಿವುಡ್ಗಿಂತಲೂ ಚೆನ್ನಾಗಿದೆ. ಅದರಿಂದ ಇದಕ್ಕೆ ಅದೊಂದು ವಿಶೇಷವಾದ ಒಂದು ಸಾಂಸ್ಕೃತಿಕ ಚರಿತ್ರೆ ಇದೆ. ಈ ಸಾಂಸ್ಕೃತಿಕ ಚರಿತ್ರೆಗೆ ಕೊಂಚ ಪೆಟ್ಟಾದರೂ ಕೂಡ ಇಡೀ ಕರ್ನಾಟಕಕ್ಕೆ ಆಘಾತವಾಗುತ್ತೆ. ಆ ದೃಷ್ಟಿಯಿಂದ ಅಂಬರೀಷ್ ಅವರ ಗಟ್ಟಿದನಿ ಕೂಡ ಪ್ರೀತಿಯಾಗಿತ್ತಲ್ವ. ರಾಕ್ಲೈನ್ ವೇಳ್ ಅವ್ರದ್ದೊಂದು ವಾಯ್ಸ್ ಇತ್ತು ಸರ್, ಅಂಬರೀಷ್ ಅವ್ರದ್ದು ಇಡೀ ಚಿತ್ರರಂಗದಲ್ಲಿ ಅವ್ರದ್ದೊಂದು ವಾಯ್ಸ್ ಸಾಕಿತ್ತು ಸರ್ ನಮಗೆ ಅನ್ನೋರು. ಹಾಗಾಗಿ ನೀನು ಹೇಳ್ದಂಗೆ ಅಂಬರೀಷ್ ಅವ್ರದ್ದು ಗಟ್ಟಿದನಿ, ಮೃದು ಹೃದಯ. ಹಾಗೆ ಅದನ್ನ ಬೆಳೆಸ್ಕೊಳ್ಬೇಕಮ್ಮ, ಅದನ್ನ ಬೆಳೆಸ್ಕೊಳ್ಳೇಬೇಕು, ಅದನ್ನ ಬೆಳೆಸ್ಕೊಳ್ಳೇಬೇಕು. ಅದು ಕಲಾವಿದರ ಕರ್ತವ್ಯ. ಯಾಕಮ್ಮ ಅಮಿತಾಬ್ ಬಚ್ಚನ್ ಅವ್ರಿಲ್ವೇನಮ್ಮ ಇವತ್ತು? ಅಮಿತಾಬ್ ಬಚ್ಚನ್ ಅವ್ರಿಗೆ ವಯಸ್ಸೆಷ್ಟು? ಅವರ ಸಾಧನೆಯ ಮಟ್ಟ ಎಲ್ಲಿದೆ? ಅವರನ್ನ ಬಿಟ್ಟು ಭಾರತ ಏನೂ ಯೋಚನೆ ಮಾಡಲ್ವೇ? ಅದು ಸಾಂಸ್ಕೃತಿಕ ರಾಯಭಾರತ್ವ ಅಂದ್ರೆ. ಆ ಮಟ್ಟಕ್ಕೆ ಇರೋದಕ್ಕೆ ಚಂದನವನಕ್ಕೂ ಶಕ್ತಿ ಇದೆ, ನಮಗೂ ಶಕ್ತಿ ಇದೆ. ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಕಲಾವಿದರು ಯೋಚನೆ ಮಾಡಬೇಕು. ಥ್ಯಾಂಕ್ ಯು ಸರ್. ಫೈನಲಿ ನಿಮ್ಮನ್ನ ಆರಾಧಿಸುವ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ನಾನು ನೋಡ್ದಾಗೆ ನಟರ ಹೆಸರಲ್ಲಿ ಹೋಟೆಲ್ಗಳು, ಪೋಸ್ಟರ್ಗಳು ಎಲ್ಲವನ್ನ ನೋಡಿದ್ದೇನೆ. ಆದ್ರೆ ಫಸ್ಟ್ ಟೈಮ್ ನಾನು ನೋಡಿದ್ದು ಒಬ್ಬ ಮ್ಯೂಸಿಕಲ್ ಮಾಂತ್ರಿಕನ ಹೆಸರಲ್ಲಿ ನಾದಬ್ರಹ್ಮ ಹೋಟೆಲ್, ಇಡ್ಲಿ ಹೋಟೆಲ್ ಅಂತ ನೋಡಿದ್ದು ನಿಮ್ದೊಂದೇ. ನಾನು ಡೈಲಿ ಅದ್ರ ಮುಂದೆನೆ ಓಡಾಡ್ತೀನಿ. ಸೊ ಇಷ್ಟು ಪ್ರೀತಿ ಸಿಕ್ತಿದೆ ನಿಮ್ಗೆ ಕನ್ನಡಿಗರಿಂದ, ಏನ್ ಹೇಳೋದಕ್ ಬಯಸ್ತೀರಾ ಸರ್ ಅವರೆಲ್ರಿಗೂ ಸಹ? ಉಳಿದ ಎಲ್ಲ ಆಯುಷ್ಯನ ಈ ಕನ್ನಡಕ್ಕೆ, ಈ ಕರ್ನಾಟಕಕ್ಕೆ, ಈ ನಾಡಿನ ಅಸಮಾನತೆಯನ್ನು ನಿವಾರಿಸೋದಕ್ಕೆ ಮುಡುಪಾಗಿಟ್ಟಿದ್ದೀನಿ. ನನಗೆ ಮ್ಯೂಸಿಕ್ಕಿಂತಲೂ ದೊಡ್ಡ ವೆಪನ್ ಯಾವುದಿದೆ ಜಗತ್ತಿನಲ್ಲಿ? ಮ್ಯೂಸಿಕ್ ಅವೇಟ್ಸ್ ವಾರ್, ಇಟ್ ಹೀಲ್ಸ್ ವೋಂಡ್ಸ್ ಅಂಡ್ ವಿ ಸಿಂಗ್ ಫಾರ್ ಕ್ಲಿಯರ್ ನ್ಯೂಕ್ಲಿಯರ್. ಏನು ಹೇಳುದು? ನಾನು ಕಂಪೋಸರ್ ಅಮ್ಮ. ಸಂಗೀತವೇ ನನ್ನ ಉಸಿರು, ಚಪ್ಪಾಳೆ ನನ್ನ ಉಸಿರು, ಸಂಗೀತವೇ ನನ್ನ ದೇವರು. ಅದು ಬಹಳ ಚೆನ್ನಾಗಿತ್ತು. SV ರಾಜೇಂದ್ರ ಸಿಂಗ್ ಬಾಬು ಮ್ಯೂಸಿಕ್ ಅವರು ಹಂಸಲೇಖ ಒಂದು ಹಿಟ್ ಸಾಂಗ್ ಮಾಡ್ಕೊಡಿ, ಮಾಡ ಬನ್ನಿ ಸರ್. ಪೂರ್ವದ ಜನ್ಮವು ಯಾವುದು ಅಂತ ಒಂದು ಪಲ್ವಿ ಬರೆದೆ, ಎಲ್ಲ ಬರೆದ್ಬಿಟ್ಟು ಈ ಕನ್ಕ್ಲೂಡಿಂಗ್ ಲೈನ್ ಬಂದು ಸಂಗೀತವೇ ನನ್ನ ದೇವರು. SV ರಾಜೇಂದ್ರ ಸಿಂಗ್ ಬಾಬು ಮ್ಯೂಸಿಕ್ ಲವರು, ಅವರು ಹಿಟ್ ಸಾಂಗ್ಸ್ ಇಲ್ಲದೆ ಸಿನಿಮಾ ಮಾಡೋದೇ ಇಲ್ಲ. ನನ್ನ ಹತ್ರ ಬಂದು ಹಂಸಲೇಖ ನನಗೆ 2 ಹಿಟ್ ಸಾಂಗ್ಸ್ ಬೇಕು ಅರ್ಜೆಂಟಾಗಿ, ಖರ್ಜ್ ರಿಮೇಕ್ ಮಾಡ್ತಿದ್ದೀನಿ ಸರ್. ಅದರಲ್ಲಿ ಪೂರ್ವಜನ್ಮದ ಮೇಲೆ ಕಥೆ ಇದೆ. ಪೂರ್ವದ ಜನ್ಮವು ಯಾವುದು ಅಂತ ನನ್ನ ಆಟೋಬಯೋಗ್ರಫಿ ಮತ್ತೆ ರವಿ ಸರ್ ಎಲ್ಲ ಕನೆಕ್ಟ್ ಆಗೋ ಥರ ಪಲ್ವಿ ಮಾಡ್ಬಿಟ್ಟೆ. ಈ ಕನ್ಕ್ಲೂಡಿಂಗ್ ಲೈನ್ ಬಂತು, ಸಂಗೀತವೇ ನನ್ನ ದೇವರು ಟಟಾ ಟಟಾ ಟಟ ಟಟ ಅಂತ ಹಾಡಿದೆ. ಈ 2ನೇ ಲೈನ್ ಬಂದಿರಲಿಲ್ಲ. ಅವರು ಸಂಗೀತವನ್ನು ದೇವರು ಚೆನ್ನಾಗಿದೆ, ಸೆಕೆಂಡ್ ಲೈನ್ ಏನು ಅದೇನೋ ಬರುತ್ತೆ ಬಿಡಿ ಸರ್. ಆಮೇಲೆ ರೆಕಾರ್ಡಿಂಗ್ ಹೋಗಿ ಬರಲೇ ಇಲ್ಲ, ಚರಣ ಎಲ್ಲ ಮುಗಿದೋಗಿದೆ, ಈ ಸೆಕೆಂಡ್ ಲೈನ್ ಬರಲೇ ಇಲ್ಲ. ಅಲ್ಲಿ ಕೂತ್ಕೊಂಡು ಇನ್ನೇನು ರೆಕಾರ್ಡಿಂಗ್ ಫೈನಲ್ ಟೇಕ್ ಹೋಗ್ಬೇಕು ಸರ್, ಕ್ಲಾಪ್ಸ್ ಹಾಕೋಣ ಸರ್ ಹಾಕಿದ್ದು ಕ್ಲಾಪ್
ಈ ತರ ಸೌಂಡ್ ಕ್ಲಾಪ್ ಬಂತು. ಸರ್ ಇಲ್ಲಿದೆ ನೋಡಿ, ಚಪ್ಪಾಳಿಗೆ ನನ್ನ ಉಸಿರು. ಲೈನ್ ಚೆನ್ನಾಗಿದೆ. ಸೊ ರೆಕಾರ್ಡಿಂಗ್ ನಲ್ಲಿ ರಿದಮ್ ಬಾಕ್ಸ್ ಪ್ಲೇಯರ್ನವನು ಕ್ಲಾಪ್ ಆಗ್ತಾ, ಆವಾಗ ಈ ಚಪ್ಪಾಳಿ ಹೊರಡು ಬಂತು. ಹಾಗಾಗಿ ಸೇರಿಸಿ ಸಂಗೀತವೇ ನನ್ನ ದೇವರು, ಚಪ್ಪಾಳಿ ನನ್ನ ಉಸಿರು. ಇನ್ನೇನಿದೆ, ಈ ಗಂಗರಾಜುಗೆ ಕರ್ನಾಟಕ ಕೊಟ್ಟರು ಕೊಡುಗೆ ಬಹಳ ದೊಡ್ಡದಿದೆ. ನಾನು ಕರ್ನಾಟಕ ಎಂದೆಂದೂ ಮರೆಯಕ್ಕಾಗದೇ ಇರತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಬಿಟ್ಟೆ ಈ ಅವತಾರ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಸಂಗೀತ ಜ್ಞಾನ ಏನಿದೆ ಅದರ ಎಲ್ಲರಿಗೂ ಸಿಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಡಾಕ್ಟರ್ ಹಂಸಲೇಖ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.